ಇವತ್ತು ನಮ್ಮ ಮೂನ್ ಕೈಯ ಬಾಟ್ಲಿ ಸಿಕ್ಕವು. ನೀ ಅದನ್ನು ಹುಷಾರಾಗರ ತೆಗೆದಿಡ್ಬೇಕಾ? ಇಲ್ಲ ಅದನ್ನು ಹೊರಗೆ ಚೆಲ್ಲ ವ್ಯವಸ್ಥೆ ಮಾಡ್ಬೇಕು ಬೇಡ. ಇಲ್ಲಿ ಯಾಕೆ ಇಟ್ಟಿದ್ದಿ? ಸಾರಿ, ಅದು ನಿನ್ನೆ ಸ್ವಲ್ಪ ಜಾಸ್ತಿ ಆಗ್ಬಿಡ್ತ ಅಂತ ಅನಿಸ್ತೈತಿ. ನಾನು ಒಬ್ಬನೇ ಮಾಡೀನಿ ಅಂತ ತಿಳ್ಕೊಂಡಾಳ ನಮ್ಮವ್ವ. ಅಕಸ್ಮಾತ್ ನನ್ನ ಜೊತೆಗೆ ನೀನು ಮಾಡಿ ಅಂತ ಗೊತ್ತಾಗಿದ್ರೆ, ಅಯ್ಯೋ ದೇವ್ರೆ, ನೀನೇ ಕುರುಕ್ಷೇತ್ರನ ಕಿತ್ತ ನನ್ನ ಮನೆಯಾಗತ್ತಾಗ. ನೋಡು, ನಾ ಹೇಳ್ತೇನಲ್ಲ, ನೀನು ಇದನ್ನು ಡೈಲಿ ಮಾಡೋದೆಲ್ಲ ಇಟ್ಕೋಬೇಡ. ಇಲ್ಲ ಇಲ್ಲ, ಡೈಲಿ ಮಾಡಲ್ಲ ಆತ. ವೀಕ್ಲಿ 5 ಟೈಮ್ ಅಷ್ಟೇ. ಓಕೆ, ಅಷ್ಟೇ, ಜಾಸ್ತಿ ಮಾಡಲ್ಲ. ಏನಂತೀರಿ? ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಗೊತ್ತಲ್ಲ, ಅದು ನಾನು ಇಂಜಿನಿಯರಿಂಗ್ ಕಲಿಯುವಾಗ ಅಲ್ಲಿ ಬೆಂಗಳೂರಲ್ಲೇ ಹಾಸ್ಟೆಲಲ್ಲಿದ್ದು. ಅಲ್ಲಿ ಅತಿಯಾಗಿ ಓದಿ 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 ಅಯ್ಯವ್ವ ಸುಸ್ತಾಗಿ ಮೈಂಡ್ ಸ್ಟ್ರಕ್ ಆಗ್ಬಿಡ್ತೈತೆ. ಸ್ವಲ್ಪ ದಿನ ಅಲ್ಲೇ ಬೇರೆ ಕೆಲಸನೂ ಮಾಡಿದೆ. ಆವಾಗ ಸ್ವಲ್ಪ ಇದೆಲ್ಲ ರೂಢಿ ಆಗಿಬಿಟ್ಟೈತೆ ಫ್ರೆಂಡ್ಸ್ ಜೊತೆ ಸೇರಿ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಅಲ್ಲ, ನಾನೇನಾದರೂ ಹೊರಗೆ ಹೋಗಿ ಜಗಳ ಮಾಡತ್ತೀನ? ಇಲ್ಲ ತಾನೇ, ಹೌದಿಲ್ಲ? ಅದಕ್ಕೆ ಸ್ವಲ್ಪ ಯಾವಾಗಾದ್ರೂ ಒಂದ್ಸಲ ಏನಾಗತ್ತೆ. ಯಾವಾಗಲಾದ್ರೂ ಒಂದ್ಸಲ ಆದರೆ ಏನಾಗೋದಿಲ್ಲ. ಯಾಕೋ ಈಗ ಒಂದು 3-4 ದಿನದಿಂದ ಇದನ್ನು ಚಾಲೂನೇ ಇಟ್ಕೊಂಡು ನೀನು. ಈಗ ರೀಸೆಂಟಾಗಿ ಮಾಡಬೇಡ, ಇವತ್ತೇ ಲಾಸ್ಟ್. ಏನು ನಿಮಗೂ ಮಾಡ್ರಿ ಅಂತ ಹೇಳಿನಲ್ಲ. ಯಾವ ಹೆಂಡತಿ ಇಷ್ಟಲ್ಲ ಪರ್ಮಿಷನ್ ಕೊಡ್ತಾಳೆ ಹೇಳ್ರಿ? ನೀವೇ ನೋಡೋಣ. ನೀವು ಮಾಡ್ರಿ, ನನಗೂ ಮಾಡಕ್ಕೆ ಬಿಡ್ರಿ, ಆರಾಮಾಗಿರೋಣ. ಏನಂತೀರಿ? ಹೋಗ್ರಿ ಹೋಗ್ರಿ, ನಿಮ್ದು ಫಸ್ಟ್ ತೊಗೊಂಡು ಬಂದುಬಿಡ್ರಿ. ತಡಿ ತೊಗೊಂಬರ್ತೀನಿ. ಅಯ್ಯೋ ದೇವ್ರೆ, ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಟೆನ್ಷನ್ ಆಗಿರ್ತದೆ, ಸುಸ್ತಾಗಿರ್ತದೆ. ನಂಗೆ ನಿದ್ದಿನೇ ಬರೋಲ್ಲ. ಒಂದು ಸ್ವಲ್ಪ ಆರಾಮಾಗಿ ಇದನ್ನು ಮಾಡಿದ್ರೆ ಮಕ್ಕೋಬೋದಲ್ಲ ಅಂತ ಮಾಡ್ತಿದ್ರೆ ತಾಯಿದೊಂಥರ ಕಾಟ, ಮಗಂದು ಇನ್ನೊಂಥರ ಕಾಟ. ಅಯ್ಯೋ ದೇವ್ರೆ, ಯಾರು ಹೇಳ್ತಾರೆ ಇವರಿಗೆಲ್ಲ? ಬರಲಿ ಬರಲಿ, ಹೇಳ್ತೀನಿ. ಲೈಫ್ನ ಎಂಜಾಯ್ ಮಾಡ್ಬೇಕ್ರಿ. ಅದನ್ನು ಬಿಟ್ಟು ಅವು ಏನೋ ಅಂತಾಳ, ಅಪ್ಪೇನೋ ಅಂತಾನ ಅಂತ ಹೆದರ್ಕೊಂಡು ಜೀವನ ಕಳೆಯೋಕ್ಕಾಗತ್ತಾ? ಹೇಳ್ರಿ ಹಂಗಾರೆ ನೀವೇ ನೋಡೋಣ. ಲೈಫ್ನ ಎಂಜಾಯ್ ಮಾಡಬೇಕು, ಏನಾಗಲ್ಲ. ನಿಮ್ಗೆ ಇಷ್ಟ ಇದ್ದಿದ್ದನ್ನು ನೀವು ಮಾಡ್ಬೇಕು ಅಷ್ಟೇ. ಅದೇನ ಸರಿ. ಈಗ ಊಟಕ್ಕೆ ಯಾರು ತೊಗೊಂಬರ್ಬೇಕು? ಹೊರಗೆ ಹೋಗಿ ಊಟಕ್ಕೆ ತೊಗೊಂಬರ್ಬೇಕು, ನೆನಪೈತೆ ಇಲ್ಲ? ಓ ಹೌದಲ್ಲ, ಅದಕ್ಕೆ ಹೇಳ್ದೆ ನಾನು ಫಸ್ಟು. ನನಗೂ ನಿಮಗೂ ಸೇರಿ 1-2 ಚಪಾತಿ ಪಲ್ಯ, ಒಂದು ಸ್ವಲ್ಪ ರೈಸ್, 1 ಕಪ್ನಲ್ಲಿ ಸಾಂಬಾರು ಇಟ್ಕೊಂಡೇ ಬಂದುಬಿಡ್ರಿ. ಆಮೇಲೆ ಓಪನ್ ಮಾಡೋಣ ಅಂತ. ನೀವೇ ಅದು ಇದು ಅಂತ ಮಾತಾಡ್ಕೊತ ಹೋಗ್ಬರಲ್ಲ. ನಿಮ್ಗೆ 2 ಚಪಾತಿ ಬೇಕಾ, 3 ಚಪಾತಿ ಬೇಕಾ? ನೀನು ಹೊರಗೆ ಹೋಗ್ತೀಯ? ಬೇಡ ಬೇಡ ಬೇಡ. ಈಗ ನೀವು ಹೊರಗೆ ಹೋದೆ ಅಂದ್ರೆ ಮುಗಿದೋದ್ ಕತಿ. ಅಯ್ಯೋ ದೇವ್ರಿ, ಈಗ ಏನು ಮಾಡೋದು? ನಾನು ಹೊರಗೆ ಹೋಗ್ಬೇಕಾ ಏನಪ್ಪ? ಹೊರಗೆ ಹೋಗಿ ತೊಗೊಂಡು ಬರ್ತೀನಿ ತಡಿ. ಸೋ ಸ್ವೀಟ್ ಆಫ್ ಯು, ನನಗೋಸ್ಕರ ತೊಗೊಂಬರ್ತೀರಾ? ಸರಿ. ಅಲ್ಲ, ಆದರೂ ನಿಮ್ಮಮ್ಮ ಏನಾರ ಅಂದರೆ ಯಾಕೆ ಊಟಕ್ಕೆ ನೀನು ತೊಗೊಂಡು ಹೊಂಟಿ ಅಂತೇಳಿ ಬೇಜಾರು ಮಾಡ್ಕೊತಾರೆ. ಆಮೇಲೆ ನಂಗೆ ಒದರ್ತಾರೆ. ಅದಕ್ಕೆ ಬೇಡ ಬೇಡ. ಎಷ್ಟಾದರೂ ಹೆಂಡತಿ ಗಂಡನಿಗೆ ಊಟಕ್ಕೆ ನೀಡಬೇಕು, ಗಂಡ ಹೆಂಡತಿ ಊಟಕ್ಕೆ ನೀಡೋದಲ್ಲ. ಏನು, ನಾನೇ ತೊಗೊಂಡು ಬರ್ತೀನಿ, ನೀವು ಆರಾಮಾಗಿ ಇರಿ, ಆಯಿತಾ? ಬೇಡ ಬೇಡ ತಾಯಿ, ಮೊದಲಾಗಿದ್ರೆ ನಾನು ನಿನಗೆ ಹೋಗಂತಿದ್ದೆ, ಈಗ ಬೇಡ ಬೇಡ. ಅಯ್ಯೋ ಅಯ್ಯೋ, ಈ ಹುಡುಗರು ಏನು ಊಟಕ್ಕೆ ಬರಲಿಲ್ಲಲ್ಲ. ಈಕಿಗೆ ಮತ್ತು ನಾನೇ ಮಾಡಿಡ್ಬೇಕು. ರೊಟ್ಟಿ ಮಾಡೀನಿ, ನನ್ನ ಕರ್ಮ. ಕೆಲ್ಸಕ್ಕೂ ಬಂದಿರ್ತಾಳಲ್ಲ, ಮತ್ತೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಊಟನಾರ ಬಂದು ಮಾಡ್ತಾಳೆ ಏನು ತುತ್ತು ಮಾಡಿ ತಿನ್ನಿಸ್ಬೇಕು? ಏನು ಮಾಡಕತ್ತಾರ ನೋಡ್ತೀನಿ ತಡಿ. ಸುನಿಲಾ, ಸುನಿಲಾ, ಊಟ ಮಾಡ್ಬೇರಿ, ಬಾಗ್ಲ ತೆಗೀರಿ. ಏನದು ಬೋಲ್ಟ್ ಹಾಕೊಂಡು ಕುಂತೀರಿ? ಸುನಿಲಾ. ಅಯ್ಯಪ್ಪ, ಅತ್ತಿಯಾರು ಬಂದ್ರು. ಬಂದೆ. ದೇವ್ರಿ, ಬಟ್ಲಿ ಕೊಡು. ನೋಡ, ಅವು ಬರಕತ್ತಾಳ, ಕದ ತೆಗಿತೀನಿ. ತೆಗಿಲಿಲ್ಲ ಅಂದ್ರೆ ಮತ್ತೆ ಯಾಕೆ ಏನಂತಾಳ? ಅದಕ್ಕೆ ನೀನು ಒಟ್ಟ ಮಾತಾಡ್ಬೇಡ, ಸುಮ್ಮನೆ ಇರು. ಬಂದೆ. ಅದು ಮಾತಾಡ್ಕೊಂತ ಕುಂತಿದ್ವಿ, ಬಂದೆ. ಅಯ್ಯೋ ಅಯ್ಯಯ್ಯ, ಒಳಗೆ ಬರಲಿ ಬೇಡ. ನಾನು ಸ್ವಲ್ಪ ಸರ್ಕೋರ ಅಡ್ ನಿಂದಿರ್ತೀಯಲ್ಲ, ಸರ್ಕ ಊಟ ಮಾಡ್ಬೇರಿ. ಏನು ಮಾತು ಇವತ್ತು ರಾತ್ರಿನೂ ಮಾಡಕತ್ತೀರಾ ಏನು? ಆಕೆ ನೀನು ಏನು ಸುಮ್ಮನೆ ಕುಂತು ಬಿಡ್ತಾಳ? ನೀ ಏನು ಮಾಡಿದ್ರು? ನೀ ಮಾಡಿಲ್ಲದಲ್ಲ? ಒಂದ್ಸಲ ತಪ್ಪಾಗಿರ್ತೈತಿ, ದಿನ ಅದನ್ನೇ ಮಾಡ್ತೇನೆ ನಾನು. ನೋಡಿ, ಇಷ್ಟು ಕರೆಕ್ಟಾಗಿ ಮಾತಾಡತ್ತೀನಿ. ಎಲ್ಲದಳಪ್ಪ ನೀನು ಏನ್ತಿ? ಇಲ್ಲೇದಾಳ, ಕುಂತಾಳ. ಊಟಕ್ಕೆ ಬರ್ತೇವವ್ವ, ಬರ್ತೇನೆ. ಆಕಿಗೆ ಯಾಕ ತೆಲ್ಲು ಅಂತ ಅವ, ನಾನೇ ತಾಟ್ ಹಚ್ಕೊಂಡು ಇಲ್ಲಿಗೆ ಬರ್ತೀನಿ. ಏನು ಬಾ, ನಂಗೆ ಚಪಾತಿ ಮಡಿಯ ರೊಟ್ಟಿ ಮಡಿಯವ ಹಚ್ಕೊಡ್ಬಾ ನಂಗೆ ತಾಟಿಗೆ. ಆಕಿಗೆ ಇಲ್ಲೇ ತಂದು ಕೊಡ್ತೀನಿ. ಏನ ಇಲ್ಲಿಗೆ? ತೆಲ್ಲು ಅಂದ್ರೆ ಏನು ತೀರಾ ಕೈಕಾಲು ಹೋಗ್ಯಾವನ್ಲ, ಎದ್ದು ಬರ್ಲಾರ್ದಷ್ಟೇ. ಸರಿ ಇಲ್ಲಿ. ಅಲ್ಲ, ನಿನ್ಗೇನು ಅಡುಗೆ ಮಾಡ್ಬಾ ಅನ್ನಕತ್ತಿಲ್ಲ, ಮಾಡಿರ್ತಿದ್ದೀನಿ ತಿನ್ಬಾ. ಅವ್ರಿಕಾಳು ಪಲ್ಯ ಮಾಡೀನಿ, ಇದು ರೊಟ್ಟಿ ಮಾಡೀನಿ. ಏನು ಅನ್ನ ಸಾರು ಎಲ್ಲ ಐತಿ. ಏಕ ಬಾಯಿ ಹೋಗೈತಿ ಐತಿ? ತಲೆ ನೋವು ಓದಿಲ್ಲ, ಬಾಯಿ ನೋವು ಏನಲ್ಲಲ್ಲ? ಇಲ್ಲ, ಬರ್ತೀನಿ ಅತ್ಯಾರ, ಊಟಕ್ಕೆ ಬರ್ತೀನಿ. ನೀವು ಹೋಗಿ ತಾಟ್ ಹಚ್ಚ್ರಿ, ಅಲ್ಲಿಗೆ ಬರ್ತೀನಿ. ಏನೋ ವಾಸನೆ.
ಅಪ್ಪ ಏನಂತ ನಿಮ್ಮ ರೂಮ್ನಾಗ ವಾಸನೆ ಅಲ್ಲಲ್ಲ. ಅದು ಅವ ಹೌದು, ನನ್ನ ರೂಮ್ನಾಗ ಒಂದು ಇಲಿ ಸತ್ತೈತಿ. ಹಾಂ ಹಾಂ ಅತ್ತೀರ ಇಲಿ ಸತ್ತೈತಿ. ಇಷ್ಟು ದೊಡ್ಡದು ಇಲಿ ಸತ್ತೈತಿ. ದೊಡ್ಡ ಇಲಿನ ಇಲಿ ಅಲ್ಲ, ಇಲಿ ಸತ್ತಿದ ಅಷ್ಟು ನಂಗೆ ಗೊತ್ತಾಗಲ್ಲನೆ. ಓ ಅವ ನಾ ಬರ್ತೇನೆ ನಡೆಯವ, ನಡಿ ನೀ ಬಂದೆ ನಡಿ, ಅಲ್ಲೇ ಬರ್ತೀನಿ. ಯಾಕ ನಿಮ್ಮಿಬ್ಬರು ನೋಡಿದ್ರೆ ನನಗೊಂದು ನಮ್ಮನೆ ಅನ್ಸಾತಿ. ಈಕಿ ಮಾತು ವರ್ಷನೇ ಬೇರೆ ಆಗೈತಲ್ಲ. ಓಯ್ ಉಫ್ಫನ್ನ ಇದೇನವ ನೀನು ಹಿಂಗ ಕೇಳೋದು? ಯಾಕೆ ಹಚ್ಚಿರ? ನಾ ಉಫ್ಫನ್ನ ಕೇಳ್ತಿ ನೋಡ್ರಿ ಹತ್ತೀರ. ನೀವು ಸುಮ್ಮನೆ ಎಲ್ಲದ ಕಂಡೀಷನ್ ಹಾಕ್ಬೇಡ್ರಿ ನನಗೆ. ನಂಗೆ ತಲೆ ಹೊಡೆಯತ್ತಿ, ಇಲ್ಲಿ ಮಕ್ಕೊಂತೇನೆ, ಇವರು ಊಟಕ್ಕೆ ತೊಗೊಂಬಂದು ಕೊಡ್ತಾರೆ. ಅಯ್ಯೋ 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 ಅಪ್ಪ, ಈಕೆ ಯಾಕೆ ಹಿಂಗೆ ಮಾತಾಡಕತ್ತಾಳ? ಅದು ಏನಿಲ್ಲವಾ, ಅದು ತೆಲ್ಲೊಂದು ಗುಳಿಗೆ ತೊಗೊಂಡಲ್ಲ, ಅದೊಂಥರ ಮತ್ತೆ ಬಂದಂಗೆ ಆಗೈತಿ. ನೀ ಬಾ ನೀ ತಾಟ್ ಹಚ್ಕೊಡ್ಬಾ ನಂಗೆ. ಏನಪ್ಪ ನಿಮ್ದು ಗಂಡ ಎಂತಿದತ್ತಾಗ? ಹಚ್ಕೊಡ್ತಾನೆ ತಡಿ. ನೀ ಮಾತ್ರ ಕುಡ್ದಿಲ್ಲ ಅದಲ್ಲ? ಇಲ್ಲವಾ ಅಕ್ಕ, ಆರಾಮದಿಯಲ್ಲ? ಓ ಆರಾಮಾಗದೆ ನೋಡಪ್ಪ. ಅದು ನಿಂಗೆ ಇನ್ನೂ ಹೇಳ್ಬೇಕು ಅಂದ್ರೆ ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾನೆ. ಹೌದಕ್ಕ, ಏನದ? ಅದೇನು ಗೊತ್ತಾ, ಅವ್ವ ಇಲ್ಲಿ ಇರಬೇಡ ಅಂದ್ಲ. ನಾ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಏನು ಅನ್ನೋದೇ ನಂಗೆ ಒಂದು ಗೊತ್ತಾಗಿದ್ದಿಲ್ಲ. ಈಗ ನಂದು ಇಂಟರ್ನ್ಶಿಪ್ ಶುರುವಾಗೈತಿ. ಸಿಹಿ ಸುದ್ದಿ ಹೇಳ್ಬೇಕಂದ್ರೆ ನಂಗೆ ಸ್ಯಾಲ್ರಿ ಕೂಡ ಬರಾಕತ್ತೈತಿ. ಈಗ ಇನ್ಮೇಲೆ ನಾನು ಪಿ ಜಿ ಒಳಗೆ ಇದ್ಕೊಂಡು ನಾನು ಮಾಡ್ಬೋದಪ್ಪ, ಏನು ತೊಂದರೆ ಇಲ್ಲ. ತಿಂಗಳಿಗೆ 30,000 ರೂಪಾಯಿ ಕೊಡ್ತೇನೆ ಅಂದರೆ ಅಲ್ಲೇ ಪ್ರಾಕ್ಟೀಸ್ ಮಾಡೋದು. ನಾನು ಸರ್ಗೆ ಹೇಳೀನಿ, ನನಗೆ ಸರ್ ಹುಬ್ಳಿ ಕಡೆನೇ ಇದು ಮಾಡಿಕೊಡ್ರಿ ಸರ್, ಕೇಳಿ ಇದು ಈ ಥರ ಯಾವುದಾದ್ರು ಅಂತ ಹೇಳೀನಿ. ಅವರು ಹೇಳ್ಯಾರ, ನೋಡಮ್ಮ ಎಲ್ಲಿ ಕೆಲಸ ಬರ್ತೈತೆ ಅಲ್ಲಿ ಮಾಡಲೇಬೇಕಾಕತಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಯಾರ. ನಂಗೆ ತಿಂಗಳಿಗೆ ಒಟ್ಟಿಗೆ 30,000 ರೂಪಾಯಿ ಸ್ಯಾಲ್ರಿ. ಹಬ್ಬ, ನಂಗೆ ಎಲ್ಲಿರೋದು ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು. ಈಗ ಖುಷಿ ಆಯ್ತು ಕರೆನ. ಅಕ್ಕ ನಿಂಗೆ ಹೇಳಿದ್ನಲ್ಲಕ್ಕ ಇಲ್ಲೇ ಇರು ಅಂತೇಳಿ. ಬೇಡ, ನಾನು ಇಲ್ಲಿರೋದು ಅವಾಗ ಇಷ್ಟ ಇಲ್ಲ. ಸುಮ್ಮನೆ ಆಕಿ ಮನ್ಸಿಗೆ ನೋವು ಮಾಡಿ ಯಾಕೆ ಸುಮ್ಮನೆ ಇರ್ಬೇಕು, ಹೌದಿಲ್ಲ? ಅಕ್ಕ ಅವಾಗ ನಾ ಹೇಳ್ತೇನೆ ತಡಿ. ಬೇಡ, ಬಲವಂತ ಮಾಡಬೇಡ. ಈಗ ನಾ ಬಂದಿದ್ದು ಅವಾಗ ಇಷ್ಟ ಆತೋ ಇಲ್ಲ ಯಾರಿಗೆ ಗೊತ್ತು. ಬೇಡ, ನಾನು ಅಲ್ಲೇ ಇರ್ತೀನಿ. ಈ ವಿಷಯ ನಿಮ್ಗೆ ಹೇಳೋಗೋಣ ಅಂತೇಳಿ ಬಂದಿದ್ದೆ. ಅಪ್ಪ, ನಿಮಗೆಲ್ಲ ಭಾಳ ಬೇಜಾರು ಮಾಡೀನಿ. ನಾನು ಕ್ಷಮಿಸ್ಬಿಡ್ರಿ ಅಪ್ಪ, ನಾನು ಕ್ಷಮಿಸ್ಬಿಡ್ರಿ. ನಿಮ್ಮೆಲ್ಲರಿಗೂ ಭಾಳ ಬೇಜಾರು ಮಾಡೀನಿ. ನಾನು ಹಂಗಾರ ಅಪ್ಪ, ನಾನು ಇವತ್ತು ಸಂಜೆಗೆ ವಾಪಸ್ ಹೋಗ್ಬೇಕು. ಹ್ಞೂ ಹೋಗ್ಬಾ. ಅವ ಹುಬ್ಳಿಗೆ ಹಾಕ್ತೀನಿ ಅಂತ ಹೇಳ್ಯಾರ. ಅಕಸ್ಮಾತ್ ನಾನು ಇಂಟರ್ನ್ಶಿಪ್ ಏನಾರ ಇಲ್ಲಿ ಬಂದರೆ ಅವ ನಾನು ಇಲ್ಲಿರೋಕ್ಕಾಗಲ್ಲ, ಹುಬ್ಳಿ ಒಳಗೆ ರೂಮ್ ಮಾಡ್ಕೊಂಡಿರ್ತೀನಿ. ಇದು ಅವ ನೀನು ಬರೋದು ಹೋಗೋದು ಮಾಡ್ಕೊತಾಗಿರವ, ನಾನಿಲ್ಲಿರಲ್ಲ. ನಿಂಗೆ ಬೇಜಾರಾಕೈತೆ ನಂಗೆ ಗೊತ್ತು. ನೀನಾದರೂ ಎಟ್ಲೀಸ್ಟ್ ಬರೋದು ಹೋಗೋದು ಮಾಡವ. ಹಾಂ ಆಯ್ತು ಅವ. ಹಂಗಾರೆ ನಾವು ಬರಲೇ? ಅವ ಯಾಕವ ಇಷ್ಟು ಕಲ್ ಮನ್ಸು? ಅಕ್ಕ ಹೊಕ್ಕೇನೆ ಅನ್ನಕತ್ತಾಳ. ಅವ ಒಂಚೂರು ರುಚಿಯಾಗಿ ಅಡ್ಗೆ ಮಾಡವ, ಊಟನಾರ ಮಾಡಲಿ ಇಲ್ಲೇ. ಹಾಂ ಅಡುಗೆ ಮಾಡಿದ್ದೇ ಐತಿ. ಇದು ಹೋಗಿ ಕೈಕಾಲು ಮುಖ ತೊಗೊಂಬರಕ್ಕೆ ಹೇಳು. ಊಟ ಮಾಡ್ರಿ ಇಬ್ರು ಅಕ್ಕ ತಮ್ಮ ಕೂತ್ಕೊಂಡು. ಅಕ್ಕ ಹೋಗಕ್ಕ ಕೈಕಾಲು ಮುಖ ತಗೊಂಬಾ. ಅಂದಂಗೆ ಎಲ್ಲಿ ನಿನ್ನ ಹೆಂಡ್ತಿ? ನಾ ಬಂದಾಗಿಂದ ಕಾಣ್ತಾ ಇಲ್ಲ. ಅಕ್ಕ ಅದು ಅವ್ರ ತಾಯಿಗೆ ಹುಷಾರಿಲ್ಲ, ಅಲ್ಲೂ ಗೆಳಕ್ಕೆ. ಓ ಹೌದಾ, ಸರಿ ಸರಿ. ಏನಾಗೈತಿ? ಬಿಟ್ಬಿಟ್ಟು ಜ್ವರ. ಬಿಟ್ಬಿಟ್ಟು ಜ್ವರ. ಇದು ಏನದು ಡೆಂಗ್ಯೂ ಅಂತೆ. ಓ ಹಾಗಾದ್ರೆ ಟ್ರೀಟ್ಮೆಂಟ್ ಚಲೋ ತೊಗೋಬೇಕಪ್ಪ. ಸರಿ, ಇವಳಿಗೆ ಹುಷಾರಂತ ಹೇಳು. ಮತ್ತು ಇವಳು ಅಲ್ಲೇ ಇದ್ದಿದ್ದು ಮತ್ತು ಇಕ್ಕಿಗೆ ಮತ್ತು ಅದು ಜಾಸ್ತಿ ಆಗಿದ್ದಿತ್ತು, ಏನಾರ ಇನ್ಫೆಕ್ಷನ್ ಅನ್ನೋದು ಆಗ್ತಿರ್ತತೆ. ಓ ಹೌದನಕ್ಕ, ಸರಿ ಹೇಳ್ತೀನಿ. ಅಲ್ಲ ಗಿರ್ಜಿ, ನೀನು ಮೊನ್ನೆ ಹೊತ್ತು ಶಾಂತಕರ ಜೋಡಿ ಮಾತಾಡೀನಿ, ಮಗಳಿಗೆ ಇಲ್ಲೇ ಬಂದಿರಕ್ಕೆ ಹೇಳೋಣ ಅಂತ ಮಾಡೀನಿ ಅಂತಂದು. ಈಗ ಯಾಕೆ ಮಗಳು ಕೇಳಕತ್ರ ಏನು ಹೇಳಲಿಲ್ಲ? ಏನು ಹೇಳಲಿಲ್ಲ? ಪಾಪ ನೀವು ಅನ್ನೋದಾದ್ರೆ ಅನ್ನ ಇದ್ರೆ ಇರುವಳ ಕೋಲತ್ತಾಗ. ಏನು ತಪ್ಪು ಮಾಡಿದವ್ರೆ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗದಾರ ಜೀವನದಾಗ. ನೀನು ಹೋಗಿ ಮಗಳನ್ನ ದೂರ ಇಡ್ತಾದಿ. ಆಕೇನು ಕಡಿಮೆನ? ಈಗ ಬೇಕಾದಂಗೆ ಓದ್ತಾ ಇದ್ದಾಳ, ಎಲ್ಲ ಓದಾಳ, ನೌಕರಿ ತೊಗೊಳಕತ್ತಾಳ. ಏನೋ ಅವ್ವ ಮನೆಗಿರೋಣ ಅಂತ ಹೇಳಿದ್ಲಾ? ಶಾಂತಕ್ಕನ ಜೋಡಿ ಮನೆ ಮಾತಾಡಿಂದ ಅನ್ನಿಸ್ತು ಮನೆಗಿರೋ ಅಂತ ಹೇಳೋಣ ಅಂತೇಳಿ, ಇಲ್ಲೇ ಬಂದಿರವ ಅಂತೇಳಿ. ಆದರೆ ನಾನು ಮೊದಲೇ ಈ ವಿಚಾರ ಹೇಳ್ಬಿಡ್ಬೇಕಿತ್ತು ಆಕಿಗೆ. ನಾ ಮೊದಲೇ ಈ ವಿಚಾರ ಹೇಳಲಿಲ್ಲ. ಆಕೆ ಈಗ 30,000 ರೂಪಾಯಿ ಪಗಾರ ತೊಗೊತೀನಿ ತಿಂಗಳ ಅಂತ ಅಂದ್ಲು. ಈಗ ನಾನು ಆಕಿಗೆ ಬಂದಿರಂದ್ರೆ ಆಕಿ ನಮ್ಮವು ನನ್ನ ಪಗಾರ ತೊಗೊಳತ್ತೇನೆ ಅಂದಿದ್ದಕ್ಕೆ ಬಂದಿರಂದ್ಲು ಅಂತ ಅಂದ್ಕೊಂಡ್ರೆ ನಾ ಏನು ಮಾಡಲಿ? ಒಲ್ಲಪ್ಪ ಬೇಡ. ನಾ ಏನು ಹೇಳೋದಿಲ್ಲ. ಆಕೆ ಎಲ್ಲಿ ಬೇಕಾ ಅಲ್ಲಿರುವಳ್ಳಕ್ಕೆ. ಅದ್ರಾಗ ಏನೈತವ? ಹಂಗೆ ಯಾಕೆ ತಿಳ್ಕೊತಾಳ? ಹೋಗವ, ಹಂಗೇನು ತಿಳ್ಕೊಳಲ್ಲ. ನೀ ಸುಮ್ಮನೆ ತಪ್ಪು ತಿಳ್ಕೊತೀನಿ ನೋಡವ. ಅವ ನಾ ಕೇಳಿಸ್ಕೊಂಡೆ. ಯಾಕವ ಹಂಗೆ ತಿಳ್ಕೊತೇನೆ ನಾನು?
ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಓದ್ಸೋಕೆ ಪ್ರಯತ್ನ ಪಟ್ಟು ನಾನು ನೆಟ್ಟಿಗೆ ಓದಲಿಲ್ಲ. ಅಷ್ಟಾಕೊಂಡ ನನ್ನಿಂದ ಏನು ಆಸೆ ಇಟ್ಕೊಂಡಿದ್ದೇನೋ ಅಷ್ಟಾಕೊಂಡ ತಲೆ ಮ್ಯಾಗ ಹೊತ್ಕೊಂಡು ಓದ್ಸೋಕೆ ಕಷ್ಟಪಟ್ಟು ನಾನು ಓದ್ಲಿಲ್ಲ ಬಿಡೋ. ಈಗ ಸಾಧನೆ ಮಾಡಿ ಈಗ ಒಂದು ಓದಿ ಮುಗಿಸೀನಿ. ಈಗ ನೀನು ಮನೆಗೆ ಬಂದಿರಂದ್ರೆ ನಾನು ತಪ್ಪಿಕೋತೇನೆ ಬೇ. ನಂದೊಂದು 30,000 ರೂಪಾಯಿಗೆ ನೀನು ಆಸೆ ಪಡ್ತೀಯನ? ಹಾಂ, ನಾನ್ಯಾಕವ ಹಂಗೆ ಅನ್ಕೊಳ್ಳಿ. ಒಂದು ಮಾತು ಇಲ್ಲೇ ಇರನ್ನವ, ನನಗೂ ಇಷ್ಟು ವರ್ಷ ನಿಮ್ಮೆಲ್ಲರನ್ನೂ ಬಿಟ್ಟಿದ್ದು ಭಾಳ ಬೇಜಾರಾಗೈತಿ. ನಾನು ಇಲ್ಲೇ ಇರ್ತೀನಿ. ಒಂದು ಮಾತು ಇರನ್ನವ, ಇರವ ಇಲ್ಲೇ ಇರು. ನಿನ್ನ ಪಗಾರ ನಮಗೇನು ಕೊಡಬೇಡ. ನಿನ್ನ ಪಗಾರ ನಿನ್ನ ಅಕೌಂಟ್ನಾಗೆ ಇರಲಿ. ನಾಳೆ ನಿನ್ನ ಜೀವನಕ್ಕೆ ಬರ್ತೈತಿ. ಆರಾಮಾಗಿಲ್ಲೇ ಇರು. ಅವ ನನ್ನ ತಪ್ಪಾಗೈತವ. ನಿಮಗೆ ಭಾಳ ಮನ್ಸಿಗೆ ನೋವು ಮಾಡಿಬಿಟ್ಟೆನೆ ನಾನು. ನನ್ನ ತಪ್ಪಾಗೈತೆ, ನಂಗೆ ಕ್ಷಮಿಸ್ಬಿಡವ. ಆತಾತು ತಗೋರ್ವ, ಏನೋ ತಪ್ಪಾಗೈತಿ, ತಿದ್ಕೊಂಡಲ್ಲ ಅಷ್ಟೇ ಸಾಕು. ಅಲ್ಲ, ಡಾಕ್ಟ್ರು ಓದಿದ್ರೆ ಅಷ್ಟು ಪಗಾರ ಐತಿ ಇಷ್ಟು ಪಗಾರ ಐತಿ ಅಂತಾರ, ನೀ ಬರೀ 30,000 ಅಂತೀಯಲ್ಲ? ಅಪ್ಪ ಈಗ ಸದ್ಯಕ್ಕೆ ಇಂಟರ್ನ್ಶಿಪ್ ಅಷ್ಟೇ. ಆಮೇಲೆ ನನ್ನ ಸ್ಯಾಲ್ರಿ ಬೇರೆ ಐತಪ್ಪ. ಈಗ ಕಲಿತಾ ಇದೀನಲ್ಲ, ಪ್ರಾಕ್ಟೀಸ್ ಇರ್ತೈತಿ ಈಗ. ಓ ಹೌದಾ, ಹಾಂ ಹಾಂ ಸರಿ ಸರಿ. ಅವ ನೀನೇ ಉಣಿಸ್ತೀಯ, ನಂಗೆ ಕೈಯಾಗಿ ಕೊಡು. ಅವಾಗೆಲ್ಲ ಬಿಸಿ ಅನ್ನ, ಎಣ್ಣೆ, ಖಾರ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ, ಕಡಲೆ ಚಟ್ನಿ, ಅಕ್ಷಿ ಚಟ್ನಿ ಎಲ್ಲ ಹಾಕಿ ಮಿದ್ದಿ ಒಂಥರ ಬುತ್ತಿ ಮಾಡ್ತಿದ್ದೆಲ್ಲ, ಅದು ನಂಗೆ ಭಾಳ ಇಷ್ಟ. ಅದನ್ನು ನೀನೇ ನಿನ್ನ ಕೈಯಾರ ನಂಗೆ ಹಾಕ್ಕೊಡ್ತೀಯ ತಿನ್ನಕ್ಕೆ. ತಿಂತೀನವ. ಭಾಳ ನೆನಪಾಕಿತ್ತು ಗೊತ್ತಾ, ಹಾಸ್ಟೆಲ್ನಾಗ ಊಟನೇ ಸರಿ ಇರ್ತಿದ್ದಿಲ್ಲ. ಅಲ್ಲಿ ಎಷ್ಟು ಸಲ ನಿನ್ನ ಕೈ ತುತ್ತು ನಾ ಮಿಸ್ ಮಾಡ್ಕೊಂಡೇನು ಗೊತ್ತೇನು. ನಾನು ಒಬ್ಬೇಕಲ್ಲ, ಹಾಸ್ಟೆಲ್ನಾಗ ಇರೋರು ಎಷ್ಟು ಜನ ತಮ್ಮ ಮನೆ ಅಡುಗೆನ ಒಂದು ಸಣ್ಣ ಒಂದು 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 ಪ್ರತಿಯೊಂದನ್ನು ಮಿಸ್ ಮಾಡ್ಕೊತಿರ್ತಾರೆ ಗೊತ್ತೇನ. ಅವ್ರು ಪ್ರತಿ ಕ್ಷಣ ನೆನೆಸ್ಕೊತಿರ್ತಾರೆ. ಮನೆಯಾಗಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಕುಂದ್ರ ಕಲ್ಸ್ಕೊಂಬರ್ತೀನಿ. ಅಪ್ಪಾಜಿ, ನಿಮಗೂ ನನ್ನ ಮ್ಯಾಗ ಏನು ಸಿಟ್ಟಿಲ್ಲಲ್ಲ? ಇಲ್ಲ ಬಿಡವ, ಎಷ್ಟೋ ಜನ ಗಂಡು ಮಕ್ಕಳು ತಪ್ಪು ಮಾಡಿದ್ರೆ ಒಂದು ಕ್ಷಣ ಬೈತಾರ, ಆಮೇಲೆ ಮನ್ಸಿಗೂ ತೊಗೊಳಕ್ಕೆ ಹೋಗಲ್ಲ. ಏನೋ ದೊಡ್ಡ ಮಗ ಸಾಧನೆ ಮಾಡ್ಯಾನ, ತಪ್ಪೇ ಮಾಡಿಲ್ಲ ಅನ್ನಂಗೆ ಎದಿ ಉಬ್ಬಿಸ್ಕೊಂಡು ಆಡ್ತಿರ್ತಾರೆ. ಹೆಣ್ಮಗಳು ಒಂದು ಸಣ್ಣ ತಪ್ಪು ಮಾಡಿದ್ರು ಅದು ದೊಡ್ಡ ತಪ್ಪು ಆಗೋತು ಅನ್ನಂಗೆ ಪಾಪಕ್ಕೆ ಮನ್ಸಿಗೆ ನೋವು ಮಾಡಿ ಎಲ್ಲ ಜೀವನನೇ ಮುಗಿದೋತು ಅನ್ನಂಗೆ ನಡ್ಕೊತಿರ್ತಾರೆ. ಈಗ ನೋಡಿ, ನಿನಗೆ ಮೋಸ ಮಾಡ್ದೇವ, ಮದುವೆ ಮಾಡ್ಕೊಂಡು ಚಲೋ ಅದಾನ ಬೇಕಾದಂಗೆ. ನಿನಗೆ ನಾವು ಮನ್ಯಾಗ ಇಟ್ಕೊಳಕತ್ತಿಲ್ಲ. ಬೇಡವ, ನಂಗೆ ಯಾವ ಬೇಜಾರು ಇಲ್ಲ. ಆರಾಮಾಗಿರು ನೀನು.